ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಫಿನ್ ನಿಫ್ಟಿ ಎಕ್ಸ್ಪೈರಿ ಸೈಡ್ ವೇಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ. 2:30 ತನಕ ಎಲ್ಲ ನಿಜ ಆಗಿತ್ತು. ಆಮೇಲೆ ಧಮಾಕಾದಾರ್ ಮೂವ್ ಬಂದಿದೆ. ಎಂಥ ಮೂಮೆಂಟು! ಅರ್ಧ ಗಂಟೆಯಲ್ಲಿ ಒಂದು 300 ಪಾಯಿಂಟ್ಸ್ಗಳು ಟ್ರಾವೆಲ್ ಆಯಿತು ಫಿನ್ ನಿಫ್ಟಿ. ಯಾಕಾಯಿತು, ಏನಾಯಿತು ಅನ್ನೋದು ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತು ಓವರ್ ಆಲ್ ಸೆಕ್ಟರ್ ನೀವು ನೋಡೋದಾದರೆ ಎಲ್ಲ ತಣ್ಣಗೆ ಇದ್ದಂಗೆ ಇದೆಯಲ್ಲ, ಏನಿದು ಮೂಮೆಂಟ್ ಅಂತ ಕಾಣಿಸ್ಬೋದು. ಕಾರಣ 2 ಹೆವಿ ವೇಟ್ಸ್, ಅದು ನಮ್ಮ HDFC ಮತ್ತು ICICI ಬ್ಯಾಂಕ್. ಇವೆರಡರಿಂದನೇ ಇವತ್ತು ಮಾರ್ಕೆಟು ತುಂಬ ಮೇಲ್ಗಡೆ ಹೋಯಿತು ಲಾಸ್ಟ್ ಮೂಮೆಂಟಲ್ಲಿ. ಯಾಕೆಂದರೆ ತುಂಬ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿ ಒಂದೇ ರೇಂಜಲ್ಲಿದ್ದಂಥ ಹೆವಿ ವೇಟ್ಸು 50% ಕಾಂಟ್ರಿಬ್ಯೂಷನ್ ಬರುತ್ತೆ ಯಾವುದಕ್ಕೆ, ನಮ್ಮ ಬ್ಯಾಂಕ್ ನಿಫ್ಟಿಗೆ. ಅದೇ ರೀತಿಗೆ ಫಿನ್ ನಿಫ್ಟಿಗೂ ಕೂಡ ಇವೆರಡರಿಂದ ಸೇರನೆ ಸರಿಸುಮಾರು 25 to 30% ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂಥ ಸ್ಟಾಕ್ಗಳು ಮೇಲ್ಗಡೆ ಹೋದಾಗ ಇಂಡೆಕ್ಸ್ ಕೂಡ ಮೇಲ್ಗಡೆ ಹೋಯಿತು. ಸೊ ಏನಾಯಿತು, ಏನು ಕತೆ, ಹೇಗೆ ತಪ್ಪಿಸ್ಕೋಬೋದು ಅದ್ರ ಬಗ್ಗೆ ಅಂತಲೂ ಮಾತಾಡ್ತಾ ಹೋಗೋಣ. ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕೊನೆ ತನಕ ವೀಡಿಯೋನ ನೋಡಿ. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರ್ ಅಂದರೆ SBI ಲೈಫು 2.11% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಟಾಪ್ ಗೇನರ್ ಆಗಿದೆ. HDFC ಲೈಫು, LIC ಎಲ್ಲದೂ ಕೂಡ ಹೈ ವ್ಯಾಲ್ಯೂಷನಲ್ಲಿ ಇದ್ರೂ ಕೂಡ ನಮಗೆ ಲಾಂಗ್ ಟರ್ಮಲ್ಲಿ ಇನ್ಶೂರೆನ್ಸಲ್ಲಿ ನಾವು ಇರಬೇಕು ಅಂತ ಮಾತಾಡ್ತಾನೆ ಬಂದಿದ್ವಿ. ಅದು ಪ್ರೂವ್ ಆಗ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡ್ತಾ ಹೋಗೋದಾದ್ರೆ ಇನ್ಫೋಸಿಸ್ ಅಂತ ಕಾಣಿಸುತ್ತೆ. ಇಲ್ಲ, ONGC 1.23% ಕರೆಕ್ಷನ್ ಬಂದಿರೋದ್ರ ಮೂಲಕ ONGC ಇವತ್ತಿನ ಟಾಪ್ ಲೂಸರ್ ಆಗಿದೆ. ನೋಡಿ, ಆಯಿಲ್ ಪ್ರೈಸ್ ಎಲ್ಲ $76-75 ಕೆಳಗಡೆ ಬಂದಿದೆ. ಸರ್ಪ್ರೈಸಿಂಗ್ಲಿ ಈ ಸ್ಟಾಕ್ಗಳೆಲ್ಲ ಇವತ್ತು ಆಯಿಲ್ ಸೆಕ್ಟರ್ ಸ್ಟಾಕು ಸ್ವಲ್ಪ ಕೆಳಗಡೆ ಹೋಗಿದೆ. ಮೋಸ್ಟ್ಲಿ ತುಂಬ ರ್ಯಾಲಿ ಆಗಿದ್ದಕ್ಕೆ ಕನ್ಸಲ್ಟೇಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ಒಂದು ಹೇಳ್ಬಿಡ್ತೀನಿ ನೋಡಿ. ಯಾರ್ಯಾರು ಇಂಡಿಪೆಂಡೆನ್ಸ್ ಡೇ ದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿದೆ ಸ್ವಾತಂತ್ರ್ಯ ನಂತರ ಸ್ಟಾಕ್ ಮಾರ್ಕೆಟಲ್ಲಿ ಏನಾಯಿತು ಅಂತ. ಆ ವಿಡಿಯೋದಲ್ಲಿ ಮಾತಾಡಿದ್ದೆ. ಬೇಕಾದ್ರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಈ ವಿಡಿಯೋದ ಎಂಡಿಗೂ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಏನು ಮಾತಾಡಿದ್ವಿ, ನಿಫ್ಟಿ ಎಕ್ಸಿಸ್ಟೆನ್ಸಿಗೆ ಬಂದಿದ್ದು ಅಂದರೆ NSE ನಡೀತಾ ಇತ್ತು. 92ನೇ ಇಸ್ವಿಯಿಂದನೇ ಫಾರ್ಮ್ ಆಗಿ NSE ನಡೀತಾ ಇತ್ತು. ಆದರೆ ಒಂದು ಗುಚ್ಚ ಅಂತ ಮಾಡಿ ಅದನ್ನು ನಿಫ್ಟಿ 50 ಅಂತ ಕರೆಯೋಕ್ಕೆ ಶುರು ಮಾಡಿದ್ದು ನಮಗೆ 1996 ಏಪ್ರಿಲಿಂದ. ಅವಾಗಿಂದ ನೀವು ನೋಡ್ಕೊಂಡ್ಬಂದರೆ ಇಂಥ ಒಂದು ವಿನ್ನಿಂಗ್ ಸ್ಟ್ರೀಕು ನಿಫ್ಟಿನಲ್ಲಿ ಆಗೇ ಇರಲಿಲ್ಲ. ವಿನ್ನಿಂಗ್ ಸ್ಟ್ರೀಕ್ ಅಂದರೆ ಅರ್ಥ ಏನು, ಹಿಂದಿನ ದಿನಗಿಂತ ಮೇಲ್ಗಡೆ ಪಾಸಿಟಿವಲ್ಲಿ ಕ್ಲೋಸಿಂಗ್ ಆಗಬೇಕು, ಅಂದರೆ 1 ಪಾಯಿಂಟ್ ಆದರೂ ಮೇಲ್ಗಡೆ ಕ್ಲೋಸಿಂಗ್ ಆಗಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಆಗಸ್ಟ್ 14ನೇ ತಾರೀಕಿಂದ ಲೆಕ್ಕ ತಗೊಂಡ್ರೆ ಪ್ರತಿದಿನ ಕ್ಲೋಸಿಂಗ್ ಹೆಂಗೆ ಓದೋದು, ಓಪನಿಂಗ್ ಹೆಂಗೆ ಓದೋದು, ಗ್ರೀನ್ ಅಂದ್ರೇನು, ರೆಡ್ ಅಂದ್ರೇನು, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಇರುತ್ತೆ. ಗ್ರೀನ್ ಯಾವತ್ತು ನಾವು ಕೆಳಗಡೆಯಿಂದ ಮೇಲ್ಗಡೆ ಓದಬೇಕು, ರೆಡ್ನ ಮೇಲ್ಗಡೆಯಿಂದ ಕೆಳಗಡೆ ಓದಬೇಕು. ಬಾಡಿ ನಮಗೆ ಓಪನ್ ಪ್ರೈಸು ಕ್ಲೋಸ್ ಪ್ರೈಸ್ನ ತೋರಿಸ್ತಾ ಇರುತ್ತೆ. ಇಲ್ಲಿ ಬಂದಿರುವಂಥ ಕಡ್ಡಿ ಥರ ಬಂದಿರುತ್ತಲ್ಲ, ಅದನ್ನ ವಿಕ್ ಅಂತ ಕರಿತೀವಿ. ಅದು ಹೈ ಮತ್ತು ಲೋನ ಅದನ್ನು ಸೂಚಿಸ್ತಾ ಇರುತ್ತೆ. ಬೇಸಿಕ್ಕಿಂದ ಹೇಳಿ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ, ಸರ್ ಪ್ಲೇಲಿಸ್ಟ್ ಇದೆ, ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಇದೆ, ಒಂದೊಂದಕ್ಕೂ ಒಂದೊಂದು ಪ್ಲೇಲಿಸ್ಟ್ ಇದೆ. ನೀವು ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿದ್ರೆ MM ಪ್ರೀಮಿಯರ್ ಶಾರ್ಟ್ ಸೀರೀಸ್ ಇದೆಲ್ಲ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡ್ ಬಗ್ಗೆನೂ ಕೇಳಿದ್ರೆ ಮ್ಯೂಚುವಲ್ ಫಂಡ್ ಬಗ್ಗೆ ಈ ವಾರ ಕಂಟಿನ್ಯೂ ಮಾಡ್ಕೊಡ್ತೀನಿ. ಮ್ಯೂಚುವಲ್ ಫಂಡಲ್ಲೂ ಕೂಡ ಒಂದಿಷ್ಟು ವೀಡಿಯೋಗಳಿದೆ, ಆ ಪ್ಲೇಲಿಸ್ಟಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಕ್ಲೋಸಿಂಗ್ ಬೇಸಿಸ್ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ರೆಡ್ ಇದೆ ಅಂತ ಅನ್ಸ್ಬೋದು. ನೋಡಿ, ರೆಡ್ ಯಾವತ್ತು ಹೇಳಿದ್ದೀನಿ ಮೇಲಿಂದ ಕೆಳಗಡೆ ಓದಬೇಕು. ಇಲ್ಲಿಂದ ಇಲ್ಲಿ ಕ್ಲೋಸಿಂಗ್ ಆಗಿರೋದು, ಮಾರದಿನ ಇಲ್ಲಿಂದ ಇಲ್ಲಿಗೆ ಅಂದರೆ ಹಳೆ ದಿನಕ್ಕಿಂತ ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಸೊ ಈ ರೀತಿ ನೋಡ್ತಾ ಹೋಗೋದಾದ್ರೆ ಬರೀ ಲಾಸ್ಟ್ ಶುಕ್ರವಾರದ ನೀವು ನೋಡ್ತಾ ಹೋಗೋದಾದ್ರೆ ಅಂಟಿಲ್ 14 ಆಗಸ್ಟಿಂದ 30 ಆಗಸ್ಟ್ ಅಂದರೆ ಸರಿಸುಮಾರು 12 ಟ್ರೇಡಿಂಗ್ ಡೇಸ್ ಬರುತ್ತೆ. ಆ 12 ಟ್ರೇಡಿಂಗ್ ಡೇಸೇ ಆಗಿರಲಿಲ್ಲ ಯಾವಾಗ್ಲೂ. ಈ ಹೈಯೆಸ್ಟ್ ಇದ್ದಿದೆ ಯಾವತ್ತು ಗೊತ್ತಾ, 11 ಟ್ರೇಡಿಂಗ್ ಡೇಸ್ ಆಗಿತ್ತಂತೆ ಕನ್ಸಿಕ್ಯೂಟಿವ್ ಆಗಿ. 11 ಸಲ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಪಾಸಿಟಿವ್ ಆಗಿರೋದು ರೆಕಾರ್ಡ್ ಇದ್ದಿದ್ದು. 12 ಆಗೇ ಇರಲಿಲ್ಲ. 12 ಹೋಗಿ 13 ಆಗಿ ಇವತ್ತೇನು 14 ಮಾಡಿಬಿಟ್ಟಿದೆ ನಿಫ್ಟಿ. ಇದು ಐತಿಹಾಸಿಕ ದಾಖಲೆ. ನೋಡಿ, ನಿನ್ನೆ 25,278ರಲ್ಲಿ ಕ್ಲೋಸಿಂಗ್ ಆಗಿತ್ತು. ಇವತ್ತು 25,279. ಸೊ 1 ಪಾಯಿಂಟ್ ಅಂತ ಲೆಕ್ಕ ಹಾಕೊಂಡ್ರು ಇವತ್ತಿಂದು ಸೇರಿಸ್ಕೊಂಡ್ರೆ 14 ದಿನ, ಒಂದು ದಿನಕ್ಕಿಂತ ಇನ್ನೊಂದು ದಿನ ಪಾಸಿಟಿವ್ ಕ್ಲೋಸಿಂಗ್. ಅಂದರೆ 1 ಪಾಯಿಂಟ್ ಆದರೂ ಪಾಸಿಟಿವ್ ಕ್ಲೋಸಿಂಗ್ ಅಂದ್ರೆ ಅರ್ಥ ಏನೋ. ನಾನು ದಿನ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ನಿಮ್ಗೆ ನೆನಪಿದೆಯಾ? ನಮ್ಮ ತಮ್ನೇಲಲ್ಲಿ ಬರ್ತಾ ಇರುತ್ತೆ ಚಾನಲಲ್ಲಿ ಎಷ್ಟು ಪಾಯಿಂಟ್ಸ್ ಅಪ್ ಮೂವ್ಮೆಂಟ್ ಆಯಿತು ಅಂತ. ಅದು ನಾವು ನೋಡ್ಕೊಂಬನ್ನಿ. ಲಾಸ್ಟ್ 14 ದಿನದ್ದು ಅಟ್ಲೀಸ್ಟ್ ಪ್ಲಸ್ಸೇ ಇರುತ್ತೆ, ಮೈನಸ್ ಆಗೇ ಇಲ್ಲ. ಕ್ಲೋಸಿಂಗ್ ಬೇಸಿಸ್ ನಾವು ಡೇಟಾ ಹಾಕ್ತಾ ಇರ್ತೀವಿ ತಮ್ನೇಲಲ್ಲಿ. ಅದು ಸೊ ಗೊತ್ತಾಗಿದೆ ಅನ್ಕೊಂತೀನಿ ವಿನ್ನಿಂಗ್ ಸ್ಟ್ರೀಕ್ ಅಂದರೆ ಏನು ಅಂತ. ಇದು ಇತಿಹಾಸದಲ್ಲೇ ಆಗಿರಲಿಲ್ಲ. ದಿಸ್ ಇಸ್ ದ ಬುಲ್ ಮಾರ್ಕೆಟು ನಾವಿರುವಂಥದ್ದು. ಯಾಕೆ ಇದನ್ನ ಹೇಳಬೇಕು ಅಂತ ಅನಿಸ್ತು ಅಂತಂದರೆ, ನೋಡಿ, ಇಲ್ಲಿ ಒಂದು ದೊಡ್ಡದಾಗಿ ಫಾಲ್ ಆಗಿ ಇಲ್ಲಿ ಕನ್ಸಾಲಿಡೇಟ್ ಆದಾಗ ಸಾಧಾರಣವಾಗಿ ಎಲ್ಲ ಥರ ನಾವೇನು ಅನ್ಕೊಂಡ್ವಿ, ಇದೊಂದು ನೆಗೆಟಿವ್ ಸಿನಾರಿಯೋ ಆಗೋ ಥರ ಕಾಣಿಸ್ತಾ ಇದೆ, ಗ್ಲೋಬಲ್ ಸೆಂಟಿಮೆಂಟು ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೊಂಡ್ವಿ. ಅಂದರೆ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಾಗ ಸರಿಸುಮಾರು 24,300 ಈ ರೇಂಜಲ್ಲಿ ಇತ್ತು ಮಾರ್ಕೆಟು. ಅಲ್ಲಿಂದ ನೋಡಿ ಇವಾಗ 25,300 ಅಂದರೆ 1000 ಪಾಯಿಂಟ್ಗಳ ಅಪ್ ಮೂವ್ಮೆಂಟ್ ಆಗಿದೆ. ಇದರ ಅರ್ಥ ಏನು ಅಂತಂದರೆ ನಾವು ಟೈಮ್ ಮಾಡೋಕ್ಕೆ ಆಗೋದಿಲ್ಲ ಮಾರ್ಕೆಟ್ನ. ಸೊ ನಿಮಗೆ ಒಳ್ಳೆ ವ್ಯಾಲ್ಯೂಷನ್ ಇದೆ ಅಂತಂದಾಗ ಖಂಡಿತ ಪ್ರಾಫಿಟ್ ಬುಕ್ಕಿಂಗ್ ಮಾಡಿ. ಈಗಲೂ ಕೂಡ LTCG ಬುಕ್ ಮಾಡ್ಕೊಳೋದಕ್ಕೆ ಒಳ್ಳೆ ಟೈಮ್ ಅಂತ ನಾನು ಹೇಳ್ತೀನಿ. ಅಂದರೆ LTCG ನಿಮಗೆ 1.25 ಲಕ್ಷ ತನಕ ಪ್ರತಿ ವರ್ಷ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಬುಕ್ ಮಾಡ್ಕೊಳಕ್ಕೆ ಒಳ್ಳೆ ಟೈಮು, ಆಲ್ ಟೈಮ್ ಹೈಲಿದೆ. ಹಾಗಂತ ಹೇಳ್ಬಿಟ್ಟು ಅಷ್ಟೊಂದು ತೆಗೆದ್ಬಿಟ್ಟು ಕ್ಯಾಶಲ್ಲಿ ಇಟ್ಕೊಂಡು ಕೂತ್ಕೋಬೇಕಾ? ಇಲ್ಲ, ಸೆಕ್ಟರ್ ರೊಟೇಷನ್ ಮಾಡಬೇಕು. ಸೆಕ್ಟರ್ ರೊಟೇಷನ್ ಮಾಡೋಕ್ಕೆ ಯಾವ್ಯಾವ ಸೆಕ್ಟರ್ ಚೆನ್ನಾಗಿದೆ ಅನ್ನೋದನ್ನ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ನೋಡಿರ್ತೋ ನಿಮಗೆ ಗೊತ್ತಿರುತ್ತೆ. ಸೊ ಹೋಪ್ಫುಲಿ ಅದೆಲ್ಲ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂತೀನಿ. ಸೆಕ್ಟರ್ ರೊಟೇಷನ್ ಆಗ್ತಾನೆ ಇರುತ್ತೆ. ಯಾಕೆಂದರೆ DIS ಇಂದ ಅಷ್ಟು ದುಡ್ಡು ಬರ್ತಾ ಇದ್ದಾಗ FISಗಳು ಸುಮಾರು ಸಲ ಅಟೆಂಪ್ಟ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟ್ನ ಬೀಳ್ಸೋಕ್ಕೆ. ಅದು ಆಗ್ತಾ ಇಲ್ಲ. ಸೊ ಏನಾಗ್ತಾ ಹೋಗುತ್ತೆ, ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟರ್ ಪರ್ಫಾರ್ಮೆನ್ಸ್ ಆಗ್ತಾ ಹೋಗುತ್ತೆ ಹೊರತು ಇಲ್ಲೆಲ್ಲೂ ಕೂಡ ದೊಡ್ಡದಾಗಿ ಫಾಲ್ ಆಗುತ್ತೆ ಅನ್ನೋದು ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ಅಂಟಿಲ್ US ಎಲೆಕ್ಷನ್ಸ್ ಹತ್ತಿರ ಬರೋ ತನಕ. ಸೊ ಅಲ್ಲಿ ತನಕ ಮಾರ್ಕೆಟಲ್ಲಿ ಬುಲ್ಲಿಶ್ ಆಗೇ ಇರಿ. ಡಿಪ್ ಬಂದ್ರೂ ಅದು ಬೈ ಆಗೋ ಸಾಧ್ಯತೆನೇ ಜಾಸ್ತಿ ಇದೆ. ಫಸ್ಟ್ ಆಫ್ ಆಲ್ 25,000 ಬಿಟ್ಟು ಬರಬೇಕು. ಅಷ್ಟರಿಗೆ ಆಗಲೇ ಈಗ ಬ್ಯಾಂಕ್ ನಿಫ್ಟಿನಲ್ಲಿ
ಒಂದು ಇವತ್ತು ಟರ್ನ್ ಅರೌಂಡ್ ಆಗಿದೆ, ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದೀವಿ ನಮ್ಮ ಚಾನಲ್ ವತಿಯಿಂದ. ಸೊ ನೋಡ್ತಾ ಹೋಗೋಣ. ಸೊ ಇವಾಗ ನಿಫ್ಟಿನಲ್ಲಿ ಹಾಗಾದರೆ ಏನು ಕತೆ ಅಂತ ನೋಡೋದಾದರೆ ನೋಡಿ, ಇವತ್ತು ಕೂಡ ಪಾಸಿಟಿವ್ ಕ್ಲೋಸಿಂಗ್, ಒಂದು ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್. ಈಗ ಬ್ಯಾಂಕ್ ನಿಫ್ಟಿಗೆ ಜಾಗ ಮಾಡ್ಕೊಡ್ತಾ ಇದೆ, ಹೋಗಪ್ಪ ನಂದಾಯಿತು ನೀನು ಇವಾಗ ಮುಗಿಸ್ಕೊಂಡು ಬಾ ಅಂತ. ಸೊ ಮೇಕ್ ಸೆನ್ಸ್ ಅಲ್ವಾ? 25,200ಗಿಂತ 25,400 ಇಲ್ಲಿ ಒಂದು ಹಾಲ್ಟ್ ಮಾಡ್ಬೋದು, ನಾಳೆ ಕೂಡ ಹಾಲ್ಟ್ ಮಾಡಿದ್ರೆ ಆಶ್ಚರ್ಯ ಇಲ್ಲ ನಿಫ್ಟಿ. ಯಾಕೆಂದರೆ ಒಂದು ಸೆಕ್ಟರ್ ಆಚೆ ಹೋಗ್ತಿರುತ್ತೆ, ಒಂದು ಸೆಕ್ಟರ್ ಈಚೆ ಬರ್ತಾ ಇರುತ್ತೆ. ಈಗ IT-ನಲ್ಲಿ ಇವತ್ತು ಸ್ವಲ್ಪ ಚೇಂಜ್ ಆಗಿದೆ. ಅದೇ ರೀತಿಯಾಗಿ ಆಟೋದಲ್ಲಿ, ಫಾರ್ಮದಲ್ಲಿ ಸ್ವಲ್ಪ ದುಡ್ಡು ಆಚೆ ಹೋಗಿ ಅದು ಬ್ಯಾಂಕಿಂಗ್ ಕಡೆಗೆ ಹೋಗಬಹುದು. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟು ನಿಫ್ಟಿನಲ್ಲಿ ಏನು ಜಾಸ್ತಿ ಮೂವ್ಮೆಂಟ್ ಇಲ್ಲ. ಈಗ ನೋಡಿ, ಅಪ್ ಮೂವ್ಮೆಂಟ್ ಆಗಲಿ ಡೌನ್ ಮೂವ್ಮೆಂಟ್ ಆಗಲಿ ನಿಫ್ಟಿ ಅಷ್ಟು ಅಟ್ರಾಕ್ಟಿವ್ ಕಾಣಿಸೋದಿಲ್ಲ. ಯಾಕೆಂತಂದರೆ ತುಂಬ ದೊಡ್ಡ ಮೇಲ್ಗಡೆ ಹೋಗಿದೆ. ಈಗ ನೀವು ಇಲ್ಲಿ ಕೆಳಗಡೆ ಬರುತ್ತೆ ಅಂತ ತೊಗೊಂಡ್ರು ಇದು ಫಸ್ಟ್ ಪುಲ್ ಬ್ಯಾಕೇ ಆಗಿರುತ್ತೆ, ಅಂತ ಒಳ್ಳೆ ನಿಮಗೆ ಪಿ ಟ್ರೇಡ್ ಸಿಗೋದಿಲ್ಲ. ಆ ವೀಕ್ನೆಸ್ ಸಿಗೋದಾಗಿದ್ರೆ ನಮಗೆ ಬ್ಯಾಂಕ್ ನಿಫ್ಟಿನಲ್ಲಿ ಸಿಗಬೇಕಾಗಿತ್ತು, ಯಾಕಂದರೆ ಸ್ಟ್ರಗಲ್ ಮಾಡ್ತಾ ಇದ್ದು ಬ್ಯಾಂಕ್ ನಿಫ್ಟಿ. ಬಟ್ ಇವತ್ತು ಅಪ್ ಮೂವ್ಮೆಂಟ್ ಕೊಟ್ಟಿದೆ. ಸೊ ಈಗ ಮೇಲ್ಗಡೆ ಹೋಗೋದಿದ್ರು ಸಿನ್ಸ್ ನಿಫ್ಟಿ ತುಂಬ ಮೇಲ್ಗಡೆ ಹೋಗಿ ಮೇಲ್ಗಡೆ ಕಾಯ್ಕೊಂಡು ಕೂತಿರೋದ್ರಿಂದ ಬ್ಯಾಂಕ್ ನಿಫ್ಟಿ ಬರೋ ತನಕ ಇದು ಸ್ವಲ್ಪ ವೆಯ್ಟ್ ಮಾಡುತ್ತೆ. ಸೊ ಅಂದರೆ ಮೇಲ್ಗಡೆ ಕೊಡೋದಿಲ್ಲ ಅಂತಲ್ಲ, ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮಗೆ ಸಿಗುವಷ್ಟು ಮೂಮೆಂಟು ನಿಫ್ಟಿನಲ್ಲಿ ಸಿಗಲಾರದು ಅಂತ. ಹಾಗಾಗಿ ನಿಫ್ಟಿಗಿಂತ ನಿಮಗೆ ಬ್ಯಾಂಕ್ ನಿಫ್ಟಿ ಇವಾಗ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನಿಫ್ಟಿ ಅಲ್ಲೇ ಇರಲಿ ಬಿಡಿ, ಮೇಲ್ಗಡೆ 25,000 ಮೇಲ್ಗಡೆ ಇರೋ ತನಕ ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಪಿಕ್ಚರ್ ಪರ್ಫೆಕ್ಟ್. ಇಲ್ಲಿ ಫ್ಲಾಗ್ ಆ್ಯಂಡ್ ಪೋಲ್ ಆಗ್ತಾ ಇದೆ, ಇಲ್ಲಿಂದ ಒಂದು ಮೂಮೆಂಟ್ ಬರಬೇಕು, ಕರೆಂಟ್ ಬೇಕು ಅಂತ ಮಾತಾಡ್ತಾ ಇದ್ವಿ. ಆ ಕರೆಂಟ್ ಇವತ್ತು ಸಿಕ್ಕಿದೆ. 51,255ರಿಂದ 51,700, 51,300ಗಿಂತ ಕೆಳಗಡೆ ಬರೋ ತನಕ ಆತಂಕ ಬೇಡ ಅಂತ ಮಾತಾಡಿದ್ವಿ. ಇವತ್ತು ನೋಡಿ ಗೂಗ್ಲಿ ಹಾಕಿದ್ರು ಮಾರ್ಕೆಟಲ್ಲಿ, ಗೂಗ್ಲಿ ಹಾಕೋದಿಲ್ಲ ಅಂತಲ್ಲ. ಇಲ್ಲಿ ನೋಡಿ ಈ ಪಾಯಿಂಟಲ್ಲಿ ಒಂದ್ಸಲ ಕೆಳಗಡೆ ಬರೋಂಗೋಯ್ತು, ಇಮಿಡಿಯೇಟಾಗಿ ಬೈ ಆಗಿ ಮೇಲ್ಗಡೆ ಹೋಯಿತು. ಸೊ ಯಾವ ರೀತಿ ಟ್ರ್ಯಾಪಿಂದ ಅವಾಯ್ಡ್ ಮಾಡ್ಬೋದಾಗಿತ್ತು ಅನ್ನೋದನ್ನು ನಾನು ಫಿನ್ ನಿಫ್ಟಿ ಬಂದಾಗ ಮಾತಾಡಬೇಕಾದ್ರೆ ತೋರಿಸ್ತೀನಿ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಕೊನೆ ಟೈಮಲ್ಲಿ ತುಂಬ ಒಳ್ಳೆ ರೀತಿಯಾದಂಥ ಕ್ಲೋಸಿಂಗ್ ಬಂದಿದೆ. ಫಸ್ಟ್ ಟೈಮ್ 51,500 ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡಿದ್ದೀವಿ. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಬ್ಯಾಂಕ್ ನಿಫ್ಟಿ ತುಂಬ ಸ್ಟ್ರಗಲ್ ಆಗ್ತಿತ್ತು. ಬಟ್ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಗೆ ಏನಾಗ್ಬೋದು ಅಂದರೆ 2 ಸಾಧ್ಯತೆ ಇದೆ. ಸೊ ಈಗ 51,400 ಅನ್ನೋದು ಇಂಪಾರ್ಟೆಂಟ್ ಬೇಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋದರೆ ಪ್ರೈಸ್ ಆಕ್ಷನ್ ಇರುತ್ತೆ 51,400. ಸೊ 51,400 ಮೇಲ್ಗಡೆ ಉಳ್ಕೊಂತ ಹೋಗ್ತಂದ್ರೆ ನಾಳೆ ಬ್ಯಾಂಕ್ ನಿಫ್ಟಿ 52,000 ತನಕ ಕೂಡ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಈ ಬುಲಿಶ್ನೆಸ್ ಕಂಟಿನ್ಯೂಷನ್ ಇದೆ. ಯಾಕೆಂದರೆ ಕೊನೆ ತನಕ ಒಂದು ಬುಲಿಶ್ ಸೆಂಟಿಮೆಂಟ್ ಎಲ್ಲ ಬಂದು ಲಾಸ್ಟಿಗೆ ಸಣ್ಣದಾಗ ಒಂದು ಸ್ವಲ್ಪ ಕೆಳಗಡೆ ಬಂದಂಗಿದೆ. ಬಟ್ ಅಕಸ್ಮಾತ್ ಆ ರೀತಿ ಆಗದಲ್ಲೇ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಟಿಪಿಕಲ್ ಸೈಡ್ ವೇಸ್ ಎಕ್ಸ್ಪೈರಿ, ಮತ್ತೆ ಒಂದು 51,300ರಿಂದ 51,700 ಈ ಝೋನಲ್ಲಿ ಉಳಿಯುವಂಥ ಎಕ್ಸ್ಪೈರಿ ಆಗ್ಬೋದು. ನಿಫ್ಟಿ ಎಕ್ಸ್ಪೈರಿ ದಿನ ಅಥವಾ ಮುಂದಿನ ವಾರ ಮತ್ತೆ ಮೂಮೆಂಟ್ ಕೊಡ್ತಾ ಹೋಗ್ಬೋದು. ಸದ್ಯಕ್ಕೆ ನಾವು ಪಾಸಿಟಿವ್ ಆಗಿ ಇರಬೇಕು. ಇದೊಂದು ಗೂಗ್ಲಿ ಕ್ಯಾಂಡ್ಲು ಏನೇ ಅಂತ ಅನ್ನೋದಾದ್ರೂ ನಮಗೆ ಇವಾಗ 51,300 ಮತ್ತೆ ಬಂದು ಟೆಸ್ಟ್ ಆಗೋ ತನಕ ನಾನಂತೂ ಇದನ್ನ ವೀಕ್ ಸೆಂಟಿಮೆಂಟ್ ಅಂತ ಓದೋಕ್ಕೆ ಇಷ್ಟಪಡೋದಿಲ್ಲ. ಸ್ಪೆಸಿಫಿಕಲಿ ಇವತ್ತಿನ ಕ್ಯಾಂಡಲ್ನ ಲೋನ ಬೀಟ್ ಆಗೋ ತನಕ ನಾವು ನೆಗೆಟಿವ್ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಬ್ಯಾಂಕ್ ನಿಫ್ಟಿನಲ್ಲಿ ಟ್ರಾಪ್ ಆಗೋದಾದರೆ ನಾಳೆ ನಾಡಿದ್ರಲ್ಲಿ ಅದು ಉತ್ತರ ಕೊಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಮೇಲ್ಗಡೆ ಹೋಗೋದಾದ್ರೆ ಈಗ 52,000 ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರಬೇಕು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ 52,000, 52,200 ಇದು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಆಲ್ ಟೈಮ್ ಹೈಯಿಂದ ತುಂಬ ದೂರ ಇದ್ದೀವಿ. ಇನ್ನೂ 53,200, 300 ಅಂದರೆ ಸರಿಸುಮಾರು ಇನ್ನೂ 1,500 ಪಾಯಿಂಟು ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗ್ತಾ ಇದೆ. ಇಲ್ಲಿಂದ ಮೂಮೆಂಟ್ ಬಂದರೆ ಖಂಡಿತವಾಗ್ಲೂ ಜೋರಾಗಿರುವಂಥ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆ. ಸೊ ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಯಾವ ರೀತಿ ಇವತ್ತು ತಪ್ಪಿಸ್ಕೋಬೋದಿತ್ತು ಅನ್ನೋದಕ್ಕೆ ಹೇಳ್ತೀನಿ ನೋಡಿ. ಇವತ್ತು ಏನಂತ ಮಾತಾಡ್ಕೊಂಡು ಇವತ್ತೊಂದು ಇದರಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ಯಾವುದು ನಮ್ಮ ಫಿನ್ ನಿಫ್ಟಿ ಚಾರ್ಟ್ ನೋಡೋದಾದರೆ ಇಲ್ಲಿ ಟಿಪಿಕಲ್ ಆಗಿ ಒಂದು ಟ್ರೆಂಡ್ ಲೈನ್ ಹೋಗ್ತಾ ಇತ್ತು. ಕರೆಕ್ಟ್, ಈ ಟ್ರೆಂಡ್ ಲೈನ್ ಹೋಗ್ತಾ ಇತ್ತು. ಈ ಟ್ರೆಂಡ್ ಲೈನ್ ಇಲ್ಲಿ ಬೀಟ್ ಆದರೆ ನಮಗೆ ಹಳೆ ಟಾರ್ಗೆಟ್ಗಳು ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ಎವ್ರಿ 50 ಪಾಯಿಂಟ್ಸಲ್ಲಿ ಸಪೋರ್ಟ್ ಇದೆ, ಹುಷಾರಾಗಿರಬೇಕು ಅಂತ. ಯಾಕಂದರೆ ನೋಡಿ ಇಲ್ಲಿಂದ ಆ ಝೋನಿಂದ ಮೇಲ್ಗಡೆ ಹೋಗಿರುವಂಥದ್ದು, ಆ ಝೋನಿಂದ ಟೆಸ್ಟ್ ಆಗಿ ಮೇಲ್ಗಡೆ ಹೋಗ್ತಿರುತ್ತೆ. ಇಷ್ಟು ಕ್ಲಿಯರ್ ಆಗಿ ಪ್ರೈಸ್ ಆಕ್ಷನ್ ಇದ್ದಾಗ ಕೆಳಗಡೆ ಬಂದ್ರೂ ಆ ಝೋನಲ್ಲೆಲ್ಲ ನಮಗೆ ಸಪೋರ್ಟ್ ಬರುತ್ತೆ. ಇವತ್ತು ನೋಡಿ 2 ಸಲ ಅದು ಪ್ರೂವ್ ಆಗಿದೆ. ಸೊ ಇಲ್ಲೊಂದ್ಸಲ ದೊಡ್ಡ ಕ್ಯಾಂಡಲ್ ಬಂತು, ಇಲ್ಲಿಂದ ಕೆಳಗಡೆ ಬೀಳಿಸ್ತಾರೇನೋ ಅಂತ ನೋಡಿದ್ರೆ ನೋಡಿ ಅಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯಿತು. ಯಾವಾಗ ಇಷ್ಟು ದೊಡ್ಡ ಬಾರ್ ಆಗಿ ಅದಕ್ಕೆ ಇಷ್ಟು ದೊಡ್ಡ ಮೂವ್ಮೆಂಟ್ ಬರುತ್ತೋ, ಏನು ಮಾತಾಡಿದ್ದೀವಿ ಚಾರ್ಟ್ಸ್ ರೆಗ್ಯುಲರ್ ನೋಡಿದ್ರೆ ನಿಮ್ಗೆ ಗೊತ್ತು. ಸೊ ಅಂತ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲಲ್ಲಿ ಈ ಥರ ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಅಂದರೆ ಎಲ್ಲೋ ಇನ್ನೂ ಬೈಯಿಂಗ್ ಸೆಂಟಿಮೆಂಟ್ ಇದೆ ಅಂತಲೇ ಅರ್ಥ. ಸೊ ಅದಾಗಿ ಮತ್ತೆ ಇನ್ನೊಂದ್ಸಲ ಕೆಳಗಡೆ ಬರೋ ತನಕ ನಾವು ಅಟೆಂಪ್ಟ್ನ ಮಾಡೋಕ್ಕೆ ಹೋಗಬಾರ್ದು ಅಂತ. ಬಟ್ ಆ ರೀತಿ ಇಮಿಡಿಯೇಟಾಗಿ ಆಯ್ತಾ ಆಗಿಲ್ಲ. ಏನು ಮಾಡ್ತು, ಇಲ್ಲಿ ಸುಮಾರು ಹೊತ್ತು ರಿಟೈನ್ ಮಾಡ್ಕೊಂತು. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದೆಲ್ಲ ಸಣ್ಣ ವಿಚಾರಗಳು. ಇಲ್ಲಿಂದ ದೊಡ್ಡದಾಗಿ ಮೂಮೆಂಟ್ ಬಂದಿದೆ, ಇಲ್ಲಿ ವಾಪಸ್ ರಿಕವರಿ ಬಂದಿದೆ. ಆಯಿತು, ಆ ರಿಕವರಿ ಇಲ್ಲ, ಅದ್ರಲ್ಲಿ ಸ್ಟ್ರೆಂತ್ ಇಲ್ಲ, ಟ್ರೆಂಡ್ ಲೈನ್ ಟೆಸ್ಟ್ ಆಗಿದೆ ಅಂದರೆ ಈ ಕ್ಯಾಂಡಲ್ ಅಥವಾ ಈ ಕ್ಯಾಂಡಲಲ್ಲೇ ಮಾರ್ಕೆಟು ಮತ್ತೆ ಕೆಳಗಡೆ ಹೋಗಬೇಕಾಗಿತ್ತು. ಅಂದರೆ ಇದು ಎವ್ರಿ 15 ಮಿನಿಟ್ಸ್ ಕ್ಯಾಂಡಲ್ ನಾನು ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಏನು ಮಾಡಿದೆ, ಗಂಟೆಗಟ್ಟಲೆ ನಿಂತ್ಕೊಂಡಿದೆ ನೋಡಿ. ಇಲ್ಲಿ 11 ಗಂಟೆಲೇ ಟೆಸ್ಟ್ ಆಗಿದ್ದು ಲೋದು. ಅದಾದಮೇಲೆ ನಿಮಗೆ 1:15 ತನಕ ನಿಮಗೇನು ಮೂಮೆಂಟ್ ಆಗಿಲ್ಲ. 1:15 ಕ್ಯಾಂಡಲಲ್ಲಿ ಇಲ್ಲಿ ಆಗ್ತಿದ್ದ ಅಂದಾಗ ಇಂಥ ದಿನಗಳು ನೀವು ಅಂದ್ಕೊಂಡ್ಬಿಡ್ಬೇಕು ಇಷ್ಟೊಂದು ಚೆನ್ನಾಗಿ ಮಾರ್ಕೆಟ್ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಆಪ್ಷನ್ ಸೆಲ್ಲರ್ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೀನಿ. 23,000 ಇವತ್ತು ಬೆಳಗ್ಗೆ ಇಲ್ಲಿಂದನೇ ಓಪನ್ ಆದಾಗ 23,800 ಆರಾಮಾಗಿ ನಾವು ಕಾಲ್ ಸೆಲ್ ಮಾಡಿದ್ವಿ. ಕೆಳಗಡೆ ಸ್ವಲ್ಪ ಕೆಳಗಡೆ ಇರಬೇಕು ಅಂತ ಇತ್ತು ಅಸಂಪ್ಷನ್ 23,500 ತನಕ. ಬಟ್ ಯಾವಾಗ ಇಲ್ಲಿ ದೊಡ್ಡದಾಗಿ ಮೂಮೆಂಟ್ ಆಗಿ ಮತ್ತೆ ಮೇಲ್ಗಡೆ ಹೋಗಕ್ಕೆ ಶುರು ಆಯಿತು, 23,610 ಹತ್ರಕ್ಕೂ ಬಂದ್ವಿ. ಅದಾದಮೇಲೆ ಏನಾಯಿತು, ಒಂದೇ ರೀತಿಯಾದಂಥ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಈ ರೀತಿ ಇದ್ದಾಗ 1:15 ನಾವು ಕ್ಲೋಸಿಂಗ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಕ್ಲೋಸಿಂಗ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂತಂದ್ರೂ ಆಯಿತು, ನೀವು ಇಲ್ಲೊಂದ್ಸಲ ಕೆಳಗಡೆ ಅಟೆಂಡ್ ಮಾಡಿದ್ದೀರಿ ಅಂತಂದರೆ ಆಯ್ತು, 23,600 ಯಾರ್ಯಾರು ಪಿ ಮಾಡಿದ್ರು ನೀವು ಇಲ್ಲಿ ಎಕ್ಸಿಟ್ ನೀವು ಸೆಲ್ಲಿಂಗ್ ಮಾಡಿದ್ರೆ ನಾನು ಹೇಳ್ತೇನೆ ವಾರ್ನಿಂಗ್. ಬಟ್ ಯಾರಾದರೂ ಆಪ್ಷನ್ ಬೈ ತೊಗೊತೀನಿ ಅಂತ ಆ ಥರ ಯೋಚನೆ ಮಾಡಿದ್ದೀರಿ ಅಂತಂದರೆ ನೀವು ಇಮಿಡಿಯೇಟಾಗಿ ಇಷ್ಟೊಂದು ಡೋಜಿ ಮಾಡಿ ವಾಪಸ್ ಇಲ್ಲಿ ಬರ್ತಾ ಇದೆ ಅಂತಂದರೆ ನೀವು ಅಲರ್ಟ್ ಆಗಲೇಬೇಕು. ಅವಾಗ ವಾಪಸ್ ಈ ಇಂಟರ್ನಲ್ ಕ್ಯಾಂಡಲ್ ಝೋನಿಗೆ ಹೋಗ್ತಾ ಇದೆ ಮಾರ್ಕೆಟ್ ಅಂತಂದರೆ ಎಲ್ಲಿ ಬೇಕಾದರೂ ಸ್ಪೈಕ್ ಬರ್ಬೋದು.
ನೋಡ್ಬೋದು. ಯಾಕಂದರೆ 2 ಗಂಟೆ ನಿಂತಿದೆ. ಎಲ್ಲ ಮೆಥಡಿಂದನೂ ಕೂತ್ಕೊಳತ್ತಲ್ವ ನೋಡಿ. ಬಸ್ ಸ್ಟ್ಯಾಂಡ್ ಮೆಥಡಲ್ಲಿ ನೋಡೋದಾದರೂ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ ಕೂತ್ಕೋಬೇಕು. ಆಯಿತು, ಇಲ್ಲಿ ಪಿ ತೊಗೊಂಡು ಆಯಿತು ಉಳಿಸ್ಕೊಂಡಿದ್ರೆ ನಿಮ್ಮ ಕೊನೆ ತನಕ ಆಗಿರ್ತಿತ್ತು. ಬಟ್ ಅಕಸ್ಮಾತ್ ಈ ಕ್ಯಾಂಡಲ್ ಏನು ಕಂಟಿನ್ಯೂಷನ್ ಆಗಿತ್ತು ಅಂತಂದರೆ ಅದಕ್ಕೂ ನೀವು ರೆಡಿ ಆಗಿರಬೇಕಿತ್ತು. ಯಾಕಂದರೆ ಬಸ್ ಸ್ಟ್ಯಾಂಡ್ ಆಗಿದೆ, ಬಸ್ ಸ್ಟ್ಯಾಂಡಿಂದ ಹೆಂಗೆ ಬೇಕಾದ್ರೂ ಬರ್ಬೋದು. ಬಟ್ ಇಲ್ಲಿ ಏನಾಯಿತು, ಒಂದು ಡೋಜಿ ಕ್ಯಾಂಡಲಾಗಿ ಎಂಡ್ ಆಗಿದೆ. ಡೋಜಿ ಕ್ಯಾಂಡಲ್ ಎಂಡ್ ಆಗಿದೆ ಅಂತಂದರೆ ಎಲ್ಲೂ ನಮಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಅದ್ರ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಏನು ಮಾಡಿದೆ, ಗ್ರೀನ್ ಮಾಡಿದೆ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಏನು ಮಾಡಿದೆ, ಗ್ರೀನ್ ಮಾಡಿದೆ. ಸೊ ಇಷ್ಟು ಪುರಾವೆ ಸಾಕು, ಅಲ್ಲಿಂದ ಎಲ್ಲಿ ಬೇಕಾದರೂ ಎತ್ತ ಹೋಗ್ಬೋದು. ಸೊ ಈ ಥರ ಒಂದು ಇಂಡಿಕೇಶನ್ ಕೊಟ್ಟಿದೆ. ಅಫ್ಕೋರ್ಸ್ ಕೆಲವೊಂದು ದಿನ ಕರೆಂಟ್ ಶಾಕ್ಗಳು ಏನೂ ಗೊತ್ತಿಲ್ಲದಂಗೆ ಕೊಡ್ತಾ ಹೋಗುತ್ತೆ. ಬಟ್ ಇಷ್ಟು ಚೆನ್ನಾಗಿ ಸಪೋರ್ಟ್ ಝೋನ್ಗಳಲ್ಲಿ ನಮಗೆ ಹೇಳಿ ಮಾರ್ಕೆಟ್ ಹೋದಾಗ ನಾವು ಅಲ್ಲಿ ಎಕ್ಸಿಟ್ ಆಗಿರಲಿಲ್ಲ ಅಂತಂದರೆ ನಮ್ಮದೇ ತಪ್ಪಾಗ್ತಾ ಹೋಗುತ್ತೆ. ಸೊ ಇದು ಟಿಪಿಕಲ್ ಡೇಸ್ ಅಲ್ವಾ. ನಿಮಗೆ ಒಂದು ದೊಡ್ಡ ಕ್ಯಾಂಡಲ್ ಮಾಡಿಬಿಟ್ಟು ಫಸ್ಟ್ ಬಾರಲ್ಲಿ ಅದಾದಮೇಲೆ ಹಾಗೆ ಉಳ್ಕೊಳ್ಳೋಂಥದ್ದು ಸುಮಾರು ದಿನ ನಾವು ನೋಡ್ತಾ ಇರೋಂಥ ಸಿಚುವೇಷನ್. ಹಾಗಾಗಿ ಇದಕ್ಕೆ ನೀವು ಆಲ್ರೆಡಿ ನೀವು ಪ್ರಿಪೇರ್ ಆಗಿದ್ರಿ ಅನ್ಕೋತೀನಿ. ಇಲ್ಲಿ ಆಪ್ಷನ್ ಬೈಂಗ್ ಮಾಡೋಕ್ಕಿಂತ ಅಂದರೆ ಖಂಡಿತ ನಾನು ಇಷ್ಟು ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. 23,800 850 ನೋಡಿ 250-300 ಪಾಯಿಂಟ್ಗಳು ಮೂವ್ಮೆಂಟ್ ಆಗೋಗ್ಬಿಟ್ಟಿದೆ. ಸೊ ಅವಾಗ ಏನು ಮಾಡ್ಬೋದು, ಏನು ಉಪಯೋಗ ಚೆನ್ನಾಗುತ್ತೆ ಅಂತಂದರೆ ಎರಡು ಒಂದೇ ಕಡೆ ಇದ್ದಾಗ ಇವತ್ತು ಪ್ರೀಮಿಯಂ ಫಸ್ಟ್ ಆಫ್ ಆಲ್ ತುಂಬ ಜಾಸ್ತಿ ಇತ್ತು ಎರಡು ಕಡೆ. ಸೊ ಅಲ್ಲಿ ಬೈ ತೊಗೊಳಕ್ಕಿಂತ ನೀವು 23,700 ನೀವು ಸಿನ 23,700 ಪಿನ ಸೆಲ್ ಮಾಡಿದ್ರೆ ನೀವು ಇಲ್ಲಿ 18 ರೂಪಾಯಿ 17 ರೂಪಾಯಿ ನಡೀತಾ ಇತ್ತು. ಅದು ಕಂಪ್ಲೀಟಾಗಿ ಡಿಕೆ ಆಗೋಯ್ತು. ಸೊ ಆಯಿತು, ನೀವು ಆಪ್ಷನ್ ಬೈಂಗ್ ಮಾಡಿದ್ರು ಇವತ್ತು ಟ್ರೇಡ್. ಬಟ್ ಹೇಗೆ ಕ್ಯಾಪ್ಚರ್ ಮಾಡ್ತೀರಾ, ಇನ್ನೂ ರೆಸಿಸ್ಟೆನ್ಸ್ ಇಲ್ಲಿದೆ. ಸೊ ಇಷ್ಟು ಮೇಲ್ಗಡೆ ಮೂಮೆಂಟ್ ಇಷ್ಟೊಂದು ದೊಡ್ಡ ಬಾರ್ ಬಂದಾದಮೇಲೆ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ಅದು ಎಕ್ಸ್ಪೈರಿ ಇಂಡೆಕ್ಸಲ್ಲಿ ಈ ಥರ ಮೂಮೆಂಟಲ್ಲಿ ಆಪ್ಷನ್ ಬೈಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ಸಡನ್ನಾಗಿ ರಿವರ್ಸಲ್ ಆಗಿರುವಂಥದ್ದಲ್ವ. ಸಡನ್ನಾಗಿ ರಿವರ್ಸಲ್ ಆಗುತ್ತೆ ಅನ್ನೋದಕ್ಕಿಂತ ಇಲ್ಲಿ ರಿವರ್ಸಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಸಿನ್ಸ್ ಇಲ್ಲೆಲ್ಲ ಇರೋರು ತುಂಬ ಅಗ್ರೆಸಿವ್ ಆಗಿರೋದ್ರಿಂದ ಅರ್ಥ ಆಗಲ್ಲ ಅಂತ. ಬಟ್ ಒಂದೇ ಬಾರಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಬಂದಾಗ ಇವರೆಲ್ಲ ಏನು ಮಾಡ್ತಾರೆ, ಇಮಿಡಿಯೇಟಾಗಿ ಏನು ಮಾಡ್ತಾ ಹೋಗ್ತಾರೆ, ಪುಟ್ ರೈಟಿಂಗ್ ಮಾಡ್ತಾ ಹೋಗ್ತಾರೆ, ಕಾಲ್ ಪೊಸಿಷನ್ನ ತೆಕ್ಕೊಂತ ಹೋಗ್ತಾರೆ. ಅದು ದೊಡ್ಡದಾಗಿ ಒಂದು ಕೌಂಟರ್ ರಿಯಾಕ್ಷನ್ ಕೊಟ್ಬಿಟ್ಟು ಇಷ್ಟು ದೊಡ್ಡ ಮೂಮೆಂಟ್ ಬರೋಕ್ಕೆ ಸಾಧ್ಯ. ನೋಡಿ, ಬೇರೆ ಯಾವ ಇಂಡೆಕ್ಸಲ್ಲೂ ಇಷ್ಟು ದೊಡ್ಡ ಮೂಮೆಂಟ್ ಆಗಿಲ್ಲ ಲಾಸ್ಟ್ 1 ಅವರಲ್ಲಿ. ಎಕ್ಸ್ಪೈರಿನಲ್ಲಿ ಆಗಿದೆ. ಯಾಕೆಂದರೆ ಎಲ್ಲ ಎಕ್ಸ್ಪೈರಿ ಪೊಸಿಷನ್ ಇಟ್ಕೊಂಡಿರ್ತಾರೆ. ಇವತ್ತು ಚೇಂಜ್ ಮಾಡ್ಕೊಳ್ಳೇಬೇಕು. ಬೇರೆದ್ರಲ್ಲೆಲ್ಲ ಸ್ವಲ್ಪ ಟೈಮ್ ಇರುತ್ತೆ, ಬೇರೆ ಎಕ್ಸ್ಪೈರಿ ಹೊರತುಪಡಿಸಿದ್ದು ಇಂಡೆಕ್ಸಲ್ಲಿ. ಹಾಗಾಗಿ ಎಕ್ಸ್ಪೈರಿ ಇಂಡೆಕ್ಸ್ಗಳಲ್ಲಿ 1.5 ಮೇಲೆ ನೀವು ಒಂದು ಸೈಡ್ ವೇಸ್ ದಿನ ಆಗೋಗಿದೆ ಅಂದರೆ ಟ್ರೇಡ್ ಇಟ್ಕೊಳ್ಳೋಂಥದ್ದು ತುಂಬ ಕಷ್ಟ. ಅಫ್ಕೋರ್ಸ್ ಇವತ್ತು 2.5 ಆಗಿದ್ದು. ಬಟ್ ಹೇಳಿದ್ದು 1.5 1.25 ಆದಮೇಲೆ ನಿಮಗೆ ವಾಲಟಿಲಿಟಿ ಶುರು ಆಗ್ತಾ ಹೋಗುತ್ತೆ. ಯಾಕೆಂದರೆ ಯುರೋಪಿಯನ್ ಮಾರ್ಕೆಟ್ ಕೂಡ ಓಪನ್ ಆಗುತ್ತೆ. ಮೋರ್ ಓವರ್ ಇವತ್ತು ಹೈ ವೇಟ್ ಸ್ಟಾಕರ್ಸ್ ಅಂತ ನೋಡೋದಾದರೆ ನಿಮಗೆ ನೋಡಿ, ಲಾಸ್ಟ್ ಮೂಮೆಂಟಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಬ್ಯಾಂಕಿಂಗ್ ಸೆಕ್ಟ್ರಲ್ಲೇ ಮೇಲ್ಗಡೆ ಹೋಗಿರೋಂಥದ್ದು. ಸ್ವಲ್ಪ ಅಬ್ಸರ್ವ್ ಮಾಡಿ, ಅದೆಲ್ಲ ಟೈಮಲ್ಲಿ L&T, ITC, ಇನ್ಫೋಸಿಸು, ರಿಲಯನ್ಸು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇಷ್ಟರಲ್ಲೂ ಕೂಡ ಸೆಲ್ಲಿಂಗ್ ಬಂದಿದೆ. ಅಂದರೆ ಇಲ್ಲಿ ದುಡ್ಡನ್ನು ತೆಗೆದು ಅಲ್ಲಿಗೆ ಹಾಕಿರ್ಬೇಕು. ಕೆಲವರು ಕೇಳ್ತಾ ಇದ್ರಲ್ವ ಸರ್, ಯಾವ ರೀತಿ ಮೂಮೆಂಟ್ ಆಗೋದು, ಸ್ಟಾಕ್ ಪ್ರೈಸಿಂದ ಮೂಮೆಂಟ್ ಆಗೋದು, ಆಪ್ಷನ್ ಚೇಂಜಿಂದ ಮೂಮೆಂಟ್ ಆಗೋದು? ಸ್ಟಾಕ್ ಪ್ರೈಸಿಂದನೇ ಮೂಮೆಂಟ್ ಆಗೋದು. ಆಪ್ಷನಲ್ಲಿ ಚೇಂಜ್ ಮಾಡಬೇಕು ಅಂತಂದರೆ ಸ್ಟಾಕ್ ಪ್ರೈಸಲ್ಲಿ ಚೇಂಜ್ ಮಾಡಲೇಬೇಕು. ಅಂದರೆ ನಿಫ್ಟಿ 50 ಭಾಗ ಆಗಿರೋ ಸ್ಟಾಕಲ್ಲಿ ಚೇಂಜ್ ಮಾಡಲೇಬೇಕು. ನೋಡಿ ಎಷ್ಟು ಕ್ಲೀನಾಗಿ ಇಲ್ಲಿ ಸೆಕ್ಟರ್ ರೊಟೇಷನ್ ಆಗಿರ್ಬೋದು, ಇಲ್ಲಿ ಸೆಲ್ಲಿಂಗ್ ಆಗಿರ್ಬೋದು, ಆ ದುಡ್ಡು ತೊಗೊಂಡೋಗಿ ಬೈಯಿಂಗ್ ಮಾಡಿರ್ಬೋದು ಬ್ಯಾಂಕಿಂಗಿಗೆ. ಸೊ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ರಿಮೇನ್ ಬುಲ್ಲಿಶ್ ಇವತ್ತು. ಯಾಕಂದರೆ HDFC ಬ್ಯಾಂಕ್ ತುಂಬ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಕಾಯ್ತಾ ಇತ್ತು, ಅದರಿಂದ ಮೇಲ್ಗಡೆ ಹೋಗ್ತಿರೋದ್ರಿಂದ ಇಲ್ಲಿಂದ ಮೂಮೆಂಟ್ ಕಂಟಿನ್ಯೂಷನ್ ಆಯಿತು ಅಂತಂದರೆ HDFC ಬ್ಯಾಂಕಲ್ಲೂ ಕೂಡ ಒಂದು 1,700-1,720 ತನಕ ಒಂದು ಮೂಮೆಂಟು ಬರೋಕ್ಕೆ ಸಾಧ್ಯತೆ ಇದೆ. ಸೇಮ್ ವಿತ್ ICICI ಬ್ಯಾಂಕ್. ನಿಮಗೆ ICICI ಬ್ಯಾಂಕ್ ಸುಮಾರು ಮೂಮೆಂಟ್ ಆಗ್ತಿದೆ ಅಂತ ಕಾಣಿಸ್ತಿರ್ಬೋದು. ಬಟ್ ಮಂತ್ಲಿ ಕ್ಯಾಂಡಲ್ ನೋಡಿ ಅಂತ ನಿಮ್ಗೆ ಹೇಳಿದ್ದೆ. ನೋಡಿ 10 ಜುಲೈ, ಆ ಜುಲೈಯಲ್ಲಿ ಎಲ್ಲಿತ್ತು ಆ ಹೈನ ಇವಾಗ ಬಂದು ಕ್ಯಾಪ್ಚರ್ ಮಾಡ್ತಾ ಇದೆ. ಏನು ಚೇಂಜಸ್ ಆಗಿಲ್ಲ ಯಾವುದರಲ್ಲಿ. ICICI ಬ್ಯಾಂಕಲ್ಲಿ ಅದೇ ಲೆವೆಲ್ ಇದೆ. ಆಕ್ಸಿಸ್ ಬ್ಯಾಂಕಲ್ಲೂ ಕೂಡ ನಾವು ಮಾತಾಡಿದ್ವಿ, ಇಲ್ಲಿ ಒಂದು ದೊಡ್ಡ ಗ್ಯಾಪ್ ಪೆಂಡಿಂಗ್ ಇದೆ ಅಂತ. ನೋಡಿ 1,230 1,250 ತನಕ ಆಕ್ಸಿಸ್ ಬ್ಯಾಂಕು ಕೂಡ ಹೋಗುವಂಥ ಸಾಧ್ಯತೆ ಇದೆ. ಒಂದು ದೊಡ್ಡ ಕರೆಕ್ಷನ್ ಆಗಿ ಈಗ ವಾಪಸ್ ರಿಕವರಿ ಹಂತಕ್ಕೆ ಬಂದಿದೆ. ಸೊ ಇದೆಲ್ಲ ಪಾಸಿಟಿವ್ ಸೈನ್ಸ್. ಸೊ ಬೇರೆ ಸೆಕ್ಟರಲ್ಲಿ ಒಂದಿಷ್ಟು ರೊಟೇಷನ್ಗಳು ಬರ್ಬೋದು, IT-ನಲ್ಲಿ ಒಂದಿಷ್ಟು ಕರೆಕ್ಷನ್ಗಳಾಗ್ಬೋದು, ಅದೇ ರೀತಿಯಾಗಿ FMCG-ನಲ್ಲಿ ಒಂದಿಷ್ಟು ಕೂಲ್ ಆಫ್ ಆಗ್ಬೋದು, ಫಾರ್ಮಾದಲ್ಲಿ ಕೂಲ್ ಆಫ್ ಆಗ್ಬೋದು. ರಿಲಯನ್ಸ್ ಇನ್ನೇನಿಲ್ಲ, ನಾಡಿದ್ದು ಬೋರ್ಡ್ ಮೀಟಿಂಗ್ ಇದೆ, 1:1 ಕೊಡ್ತೀವಿ ಅಂತ ಹೇಳಿದಾರಲ್ವ. ಆ ಕಾರಣಕ್ಕಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಇವತ್ತು ರಿಲಯನ್ಸಲ್ಲಿ ಕೂಡ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನೋಡ್ತಗೋಣ, ಆಯಿಲ್ ರೇಟು ಕೂಡ ಕಮ್ಮಿ ಆಗಿರೋದ್ರಿಂದ ಪಾಸಿಟಿವ್ ಆಗಿ ಆಗಿರ್ಬೋದು ರಿಲಯನ್ಸಿಗೆ ಅಂತ. ಬಟ್ ಇವತ್ತು ಕೊನೆ ಟೈಮಲ್ಲಿ ಒಂದು ಸೆಲ್ಲಿಂಗೇ ಬಂದಿದೆ ರಿಲಯನ್ಸಲ್ಲಿ. ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಆಯಿತು, ಬಟ್ ಹೋಪ್ಫುಲಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೋಡಿ, ICICI ಬ್ಯಾಂಕಿಂದ ಒಂದು ಹೇಳ್ಬಿಡ್ತೀನಿ. ಇದು ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಇನ್ನೂ ರಿಪೋರ್ಟ್ ಬಂದಿಲ್ಲ. ಈ ಸೆಬಿ ಪರ್ಸನ್ ಬಗ್ಗೆ ಆಲ್ರೆಡಿ ಹಿಂಡನ್ ಬಗ್ಗೆ ಅವರು ತುಂಬ ಪ್ರಯತ್ನ ಪಟ್ಟರು, ಚೇರ್ಪರ್ಸನ್ ಬಗ್ಗೆ ಈ ರೀತಿ ಅಂತ. ಫಸ್ಟ್ ಆಫ್ ಆಲ್ ಅದು ಇನ್ವೆಸ್ಟಿಗೇಷನ್ ಆಗಲಿ, ಅದೆಲ್ಲ ಸರಿ, ಏನೋ ಅಂಥದ್ದು ಬೆಳವಣಿಗೆ ಆದಂಗೆ ಕಾಣಿಸ್ತಾ ಇಲ್ಲ. ಬಟ್ ಇವತ್ತೇನಾಯಿತು ಅಂದರೆ ICICI ಬ್ಯಾಂಕಿಂದ ಸಂಬಳ ತೊಗೊತಿದ್ರು ಅಂತ ಒಂದು ಪೊಲಿಟಿಕಲ್ ವ್ಯೂ ಕೊಡೋಕ್ಕೆ ಪ್ರಯತ್ನ ಪಟ್ಟರು. ಒಂದಿಷ್ಟು ಪೊಲಿಟಿಕಲ್ ಪಾರ್ಟೀಸ್ ಬಂದ್ಬಿಟ್ಟು ಆ ರೀತಿ ಹೇಳೋಕ್ಕೆ. ಬಟ್ ICICI ಬ್ಯಾಂಕು ಕ್ಲಿಯರ್ ಸ್ಟೇಟ್ಮೆಂಟಲ್ಲಿ ವಿತ್ ಟ್ಯಾಕ್ಸ್ ಬೆನಿಫಿಟ್ ಸಮೇತ ಅವತ್ತು ಕ್ಲಾರಿಫಿಕೇಷನ್ ಕೊಡ್ತು. ನೋಡಿ, ಅವರು ನಮ್ಮ ಎಂಪ್ಲಾಯ್ ಆಗಿದ್ರು ಮೊದಲು. 2013 ನಂತರ ESOP ಅಂತ ಇರುತ್ತೆ, ಅಂದರೆ ಕಂಪನಿಯ ಶೇರ್ಗಳನ್ನು ಪರ್ಚೇಸ್ ಮಾಡುವಂಥ ಪ್ಲಾನ್, ಎಂಪ್ಲಾಯ್ ಶೇರ್ ಪರ್ಚೇಸ್ ಪ್ಲಾನ್ ಅಂತ ESPP ESOP ಅಂತ ಕರಿತೀವಿ, ಶೇರ್ ಆಪ್ಷನ್ ಪರ್ಚೇಸ್ ಅಂತ. ಅದು 10 ವರ್ಷ ಆಗ ತನಕ ಇಟ್ಕೋಬೋದು ಅಂತ ಅವರ ಕಂಪನಿ ಪಾಲಿಸಿಯಲ್ಲಿ ಇದೆ. ಅಂದರೆ ರಿಟೈರ್ ಆದಮೇಲೂ ಕೂಡ 10 ವರ್ಷ ತನಕ ಅವ್ರು ಯಾವಾಗ ಬೇಕಾದರೂ ESOP-ಇಂದ ಅವರು ಆಚೆ ಬರ್ಬೋದು ಅಂತ. ಆ ರೀತಿಯಾಗಿ ಅವ್ರು ಆಚೆ ಬಂದಿರೋದು. ಜೊತೆಗೆ ಒಂದಿಷ್ಟು ರಿಟೈರ್ಮೆಂಟ್ ಬೆನಿಫಿಟ್ಸ್ ಏನಿತ್ತು ಅದನ್ನು ತೊಗೊಂಡು
ತೊಗೊಂಡಿದ್ದಾರೆ ಬಿಟ್ಟರೆ ಇನ್ನು ಯಾವುದೇ ರೀತಿ ಬಂದಿದ್ದ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತು ಐ ಸಿ ಸಿ ಬ್ಯಾಂಕು ಒಂದು ದೊಡ್ಡ ಪುಷ್ ಬರೋಕ್ಕೆ ಸಾಧ್ಯ ಆಯಿತು. ಸೊ ಅದೆಲ್ಲ ಕೂಡ ಬಿದ್ದೋಯ್ತು ಅಂತ. ಯಾಕೆ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರೋ ಒಬ್ಬರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ನೋಡಿ, ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಸುಮಾರು ಸುಧಾರಣೆ ತರಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾರೆ ರಿಟೇಲ್ ದೃಷ್ಟಿಕೋನದಿಂದ ನೋಡೋದಾದ್ರೆ. ಬಟ್ ಟ್ರೇಡಿಂಗಿಂದನೇ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಾ ಇರೋದು, ಅದರಲ್ಲಿ ಏನು ಮುಚ್ಚಮರೆ ಇಲ್ಲ. ಆಯಿತು ರೆಗ್ಯುಲೇಷನ್ ತರಬೇಕು, ಆಕ್ಟಿವಿಟಿ ಕಮ್ಮಿ ಮಾಡಬೇಕು ಅಂತೆಲ್ಲ ಅನಿಸ್ತಿದೆ ಅಂತ ಅನಿಸಿರ್ಬೋದು. ಯಾಕಂದರೆ ನೋಡಿ, ಬ್ಯಾಂಕಲ್ಲಿ FD ಇಡೋದು RD ಇಡೋದು ಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಇದೆ, ಸ್ಟ್ರಗಲ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ಏನಂತಂದರೆ ಇದಕ್ಕೆ ಗೌರ್ಮೆಂಟು ಕೂಡ ಒಂದು ಸ್ವಲ್ಪ RBI ಕೂಡ ಮುಂದೆ ಬರಬೇಕು. ಒಂದು ಬ್ಯಾಂಕ್ 9% ಈ ರೀತಿಯೆಲ್ಲ ಈಗ ಸೇವಿಂಗ್ ಸ್ಕೀಮ್ಸ್ ಅಂತ ಬರುತ್ತಲ್ಲ ನಿಮಗೆ, ಅದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಆಗಿರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಈ ಥರ ಒಂದು ಟ್ಯಾಕ್ಸ್ ಬೆನಿಫಿಟ್ ಇರುವಂಥ ಯೋಜನೆಗಳಲ್ಲಿ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೆ ತಾನಾಗೆ ದುಡ್ಡು ಬರ್ತಾ ಹೋಗುತ್ತೆ. ಬಟ್ 9% ಎಲ್ಲ ಬಂದಿದ್ದು ಕಾಲ ಎಷ್ಟು ಹಿಂದೆ ಆಗೋಗಿದೆ ನೋಡಿ. 9% ಇಂಟ್ರೆಸ್ಟ್ ರೇಟ್ ಕೊಡ್ದಲ್ಲೇ ಸುಮಾರು ವರ್ಷ ಆಗೋಗ್ಬಿಟ್ಟಿದೆ. ಸೊ ಎಲ್ಲ ಏನು ಮಾಡ್ತಾರೆ, NBFCಗಳಿದೆ ಅಂದರೆ ಒಂದಿಷ್ಟು ಶ್ರೀರಾಮ್ ಫೈನಾನ್ಸು, ಬಜಾಜ್ ಫೈನಾನ್ಸ್, ಈ ಥರ ಕಾರ್ಪೊರೇಟ್ FDಗಳಿದೆ, ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದ್ದಾರೆ. ಸೊ ಅಲ್ಲಿಗೆ ದುಡ್ಡು ಹೋಗ್ತಾ ಹೋಗುತ್ತೆ. ಜೊತೆಗೆ ಅದಿಲ್ಲ ಅಂತಂದರೆ ನಮಗೆ ಈಕ್ವಿಟಿನಲ್ಲಿ ಎಲ್ಲರಿಗೂ ಅರಿವು ಬಂದಿದೆ, ಇವಾಗ ಮ್ಯೂಚುವಲ್ ಫಂಡು ಇದೆಲ್ಲ ಜಾಸ್ತಿ ಆಗ್ತಾನೆ ಇದೆ ಇನ್ಫ್ಲೋ. ಸೊ ದುಡ್ಡು ಅಲ್ಲಿ ಹೋಗ್ತಾ ಇದೆ. ಸೊ ಬ್ಯಾಂಕಿಂಗ್ಗಳಲ್ಲಿ FD RD ಅಂತ ಇಡುವಂಥದ್ದು ಒಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಅಥವಾ ಒಂದಿಷ್ಟು ಸೀನಿಯರ್ ಸಿಟಿಸನ್ಸ್ ಲೆವೆಲಿಂದ ಆಗ್ತಿದೆ ಅಂತಂದ್ರು. ಯಂಗ್ ಜನರೇಷನಲ್ಲಿ ಮೊದಲು ಯಾವ ರೀತಿ ಒಂದು FD RD ಆಗ್ತಿತ್ತು, ಆ ಪ್ರಮಾಣ ಖಂಡಿತವಾಗ್ಲೂ ಕಡಿಮೆ ಆಗಿರುತ್ತೆ. ಸೊ ಇದನ್ನ ಸರಿ ಮಾಡಬೇಕು ಅಂತಂದರೆ RBI ಏನು ಮಾಡಬೇಕು, ವಾಲಂಟಿಯರಾಗಿ ಆಯಿತು ನಾವು ಇನ್ನು ಬ್ಯಾಂಕಿಗೆ ಒಂದು ಇನ್ಫ್ಲೋ ಜಾಸ್ತಿ ಬರಬೇಕು ಅಂತಂದರೆ ಇಂಟ್ರೆಸ್ಟ್ ರೇಟ್ನ ಒಂದು ಜಾಸ್ತಿ ಮಾಡಿ 8.5% 9% ಮಾಡೋದಕ್ಕೆ ಒಂದು ಅನುವು ಮಾಡಿಕೊಟ್ರು ಅಂತಂದರೆ ಖಂಡಿತವಾಗ್ಲೂ ಒಂದಿಷ್ಟು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಅದು ಮಾಡ್ತಾರೋ ಇಲ್ವೋ ಅದೇನು ರೆಪೋ ರೇಟ್ ಇದ್ರ ಮೇಲೆಲ್ಲ ಡಿಪೆಂಡೆಡ್ ಆಗಿರುತ್ತೆ. ಬಟ್ ಗೌರ್ಮೆಂಟ್ ಸ್ವಾಧೀನದಲ್ಲೇ ಇರುವಂಥ ಒಂದಿಷ್ಟು ಈ ಸೇವಿಂಗ್ ಸ್ಕೀಮ್ಸ್ ಏನಿದೆಯಲ್ಲ, ವಯೋವಂದನಾ ಯೋಜನೆ ಆಗಿರ್ಬೋದು, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಅಥವಾ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಆಗಿರ್ಬೋದು, ಅಥವಾ ಒಂದಿಷ್ಟು ಕಿಸಾನ್ ವಿಕಾಸ್ ಪತ್ರ ಇದೆ, ಇಂಥ ಯೋಜನೆಗಳಲ್ಲಾದರೂ ಸ್ವಲ್ಪ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಮಾತು. ಮತ್ತು ಯಾರು ತುಂಬ ಪ್ರಾಮಾಣಿಕವಾಗಿದ್ದರೆ ಸುಮಾರು ಜನ ತುಳಿಯೋಕ್ಕೂ ಪ್ರಯತ್ನ ಪಡ್ತಿರ್ತಾರೆ. ಸೊ ಆ ಥರನೂ ಆಗ್ತಿರ್ಬೋದು ಸೆಬಿ ಚೇರ್ಪರ್ಸನ್ ವಿಚಾರದಲ್ಲಿ. ಯಾಕೆ ಅಂತಂದರೆ ನೋಡಿ, ಝೀದು ಮತ್ತು ಇದ್ರ ಸೋನಿದು ಮರ್ಜರ್ ಆಗಬೇಕು ಅಂತ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಅದಕ್ಕೆ ಸೆಬಿ ಅಡ್ಡ ಬಂತು, ಅದು ಕೋರ್ಟಿಗೆಲ್ಲ ಹೋಯಿತು, ಅದು ಆಗಲಿಲ್ಲ, ಕೊನೆಗೆ ಪ್ರಾಸೆಸ್ ನಡೀಲಿಲ್ಲ. ಬಟ್ ಅವ್ರದ್ದೇನು ಡೀಲ್ದು ಏನೇನು ಸಂಬಂಧಪಟ್ಟಿತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಂಡ್ರು, ಅದೆಲ್ಲ ಸರಿ. ಫಸ್ಟ್ ಆಫ್ ಆಲ್ ತುಂಬ ಸ್ಟ್ರಗಲ್ ಆಗ್ತಾ ಇರೋಂಥ ಕಂಪನಿ ಝೀ ಲಿಮಿಟೆಡು, ಪ್ರಮೋಟರ್ಸ್ಗಳು ಸರಿ ಇಲ್ಲ, ಮತ್ತು ತುಂಬ ಒಂದು ಸ್ಟ್ರಗಲಲ್ಲಿ ನಡೀತಾ ಇದೆ. ಅವರು ನೋಡಿ ಈಗ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ನಮ್ಮದು ಮರ್ಜರ್ ಆಗಲಿಲ್ಲದ ಕಾರಣ ಚೇರ್ಪರ್ಸನ್ನೇ ಅಂತ ಹೇಳ್ಬಿಟ್ಟು ನಮ್ಮದ್ರಲ್ಲಿ ಒಂದು ಅಲಿಗೇಷನ್ ಇಟ್ಲಿ ಅಂತ ನೋಡಿ. ಆಗ ಎಷ್ಟೊಂದು ದಿನ ಆಗಿದೆ, ಕೋರ್ಟಿಗೆಲ್ಲ ಹೋಗಿದೆ, ಎಲ್ಲ ಸಾಬೀತಾಗಿದೆ. ಈಗ ಸುಮ್ಮನೆ ಏನೋ ಅವ್ರ ಮೇಲೆ ಅಲಿಗೇಷನ್ ನಡೀತಿದೆಯಲ್ಲ ಅಂತ ನಮ್ಮದು ಒಂದು ಸೇರಿಸೋದು ಅಂತ ಈ ರೀತಿ. ಅಂದರೆ ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಿಡಿ. ಬಟ್ ಜನ ತುಳಿಬೇಕು ಅಂತಂದರೆ ಚೆನ್ನಾಗಿ ಬಂದು ತುಳಿತಾರೆ. ಸೊ ಅದು ನೆನ್ಪಿಟ್ಕೊಂಡಿರ್ಬೇಕು ನೀವು. ಆ ಥರ ಕೇಸ್ ಕೂಡ ಆಗಿರ್ಬೋದು ಸೆಬಿ ಚೇರ್ಪರ್ಸನ್ ವಿಚಾರದಲ್ಲಿ. ಬಟ್ ICICI ಕೊಟ್ಟಿರೋಂಥ ಕ್ಲಾರಿಟಿ ತುಂಬ ಕ್ಲಿಯರ್ ಆಗಿದೆ, ಅಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಸೊ ವಿತ್ ಟ್ಯಾಕ್ಸ್ ಬೆನಿಫಿಟ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಸಮೇತ ಅವರು ಸ್ಟೇಟ್ಮೆಂಟ್ನ ಹೊರಡಿಸಿದ್ರು. ಸೊ ಹೋಪ್ಫುಲಿ ಅದೆಲ್ಲ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಈಗ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೋಗೋಣ. ಸುಮಾರು 17 ನಿಮಿಷ ಆಗೋಯ್ತು. ಅಪೋಲೋ ಟ್ಯೂಬ್ಸ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಇವರು ಸ್ಟೀಲು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸ್ಟೀಲ್ ಪ್ರಾಡಕ್ಟ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ, ಅಗ್ರಿಕಲ್ಚರು ಅಥವಾ ಅರ್ಬನ್ ಯುಟಿಲಿಟೀಸ್ ಇದೆಲ್ಲದಕ್ಕೂ. ಬಟ್ ವ್ಯಾಲ್ಯೂಷನ್ ಅಂತ ನೋಡೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ನಾನು ಹೇಳ್ತೀನಿ, ಬೇರೆ ಸ್ಟೀಲ್ ಸೆಕ್ಟರ್ ಕಂಪೇರ್ ಮಾಡೋದಾದ್ರೆ. ಸೊ ಈಗ ನೀವು ನೋಡೋದಾದ್ರೆ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 1200 1300 ಈ ಲೆವೆಲ್ಗಳಿಗೆ ಬರ್ಬೋದು. 1200 1100 ಬಂದರೆ ಅದು ಒಂದು ಕಂಪನಿ, ಈ ಒಂದು ಕಂಪ್ನಿನಲ್ಲಿ ಒಂದು ಸಪೋರ್ಟ್ ಥರ ಆಕ್ಟ್ ಆಗ್ತಾ ಇದೆ. ಆಗ ಸ್ವಲ್ಪ ಅಟ್ರಾಕ್ಟಿವ್ ಆಗ್ತಾ ಹೋಗ್ಬೋದು. 1100 ಈ ಲೆವೆಲ್ಗೆಲ್ಲ ಬಂದು ನೋಡಿ, ಇಲ್ಲಿ ಪಿಕ್ಚರ್ ಪರ್ಫೆಕ್ಟ್ ಆಗಿ ಒಂದು ಪ್ರೈಸ್ ಆಕ್ಷನ್ ಇದೆ. ಅದೇ ರೀತಿ ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಹೋಗೋದಾದ್ರೆ ನೋಡಿ, ಕ್ಲೀನಾಗಿ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಲಾಂಗ್ ಟರ್ಮ್ ಮೂವಿಂಗ್ ಆವರೇಜು ಶಾರ್ಟ್ ಟರ್ಮ್ ಮೂವಿಂಗ್ ಆವರೇಜ್ನ ಓವರ್ಟೇಕ್ ಮಾಡ್ತಾ ಇದೆ. ಇದು ಒಂದು ನೆಗೆಟಿವ್ ಸಿನಾರಿನ ತೋರಿಸುತ್ತೆ. ಅಂದರೆ 200 ಡೇ ಮೂವಿಂಗ್ ಆವರೇಜು 100 ಡೇ ಮೂವಿಂಗ್ ಆವರೇಜ್ಗಿಂತ ಮೇಲ್ಗಡೆ ಹೋಗಿದೆ. ಮೂವಿಂಗ್ ಆವರೇಜ್ ವಿಡಿಯೋ, ಡೆಡಿಕೇಟೆಡ್ ವಿಡಿಯೋ ಟ್ರೇಡ್ ಟೂಲ್ಸಲ್ಲಿ ಇದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದು ಕೂಡ ಒಂದು ನೆಗೆಟಿವ್ ಸೈನ್ ತೋರಿಸುತ್ತೆ. ಹಾಗಾಗಿ ಸ್ವಲ್ಪ ಕನ್ಸರ್ವೇಟಿವ್ ಆಗಿರಿ. ಈಗ ನಾಟ್ ರೆಕಮೆಂಡೆಡ್. ಕಂಪನಿ ಫಂಡಮೆಂಟಲಿ ಒಳ್ಳೆ ಕಂಪನಿ, ಬಟ್ ವ್ಯಾಲ್ಯೂಯೇಷನ್ ವೈಸ್ ಸ್ವಲ್ಪ ಹೈ ಅಲ್ಲಿದೆ. ಈಗ ಅದೇ ರೀತಿ ಅದಾನಿ ಪವರ್ ಬಗ್ಗೆ ಹೇಳಿ ಅಂತ. ಥರ್ಮಲ್ ಪವರ್ ಪ್ರೊಡಕ್ಷನಲ್ಲಿ ಸುಮಾರು ಕಂಪ್ನಿಗಳಿದೆ, ಅದರಲ್ಲಿ ಅದಾನಿ ಪವರ್ ಕೂಡ ಒಂದು. ಹಿಂಡನ್ಬರ್ಗ್ದು ಅದೆಲ್ಲ ಬಂದಾಗ ನೋಡಿ, ಇಲ್ಲಿ ದೊಡ್ಡ ಕ್ಯಾಂಡಲ್ ಮಾಡಿತ್ತು, ಅದರೊಳಗಡೆನೇ ಕೂತ್ಕೊಂಡಿದೆ. ಇನ್ನೂ ಕೂಡ ಈ ಇಂಟರ್ ಕ್ಯಾಂಡಲ್ ಸೆಟಪ್ನ ಬಿಟ್ಟು ಹೋಗೋಕ್ಕಾಗಿಲ್ಲ. ಪ್ರಾಫಿಟ್ ವೈಸು ಇಯರ್ ಆನ್ ಇಯರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಮೋಟರ್ಗಳು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಕ್ವಾರ್ಟರಲ್ಲಿ. ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ ಬಾರೋಯಿಂಗ್ಸ್ ಅಂತ ನೋಡೋದಾದ್ರೆ ಸ್ವಲ್ಪ ಜಾಸ್ತಿ ಬಾರೋಯಿಂಗ್ಸ್ ಇದೆ, ಬುಕ್ ವ್ಯಾಲ್ಯೂ ಹೈಯೆಸ್ಟ್ ಇದೆ. ಬಟ್ ಪ್ರಾಫಿಟ್ ಚೆನ್ನಾಗಿ ಮಾಡ್ತಾ ಇದೆ ಕಂಪನಿ, ಫಂಡಮೆಂಟಲಿ ಒಳ್ಳೆ ಕಂಪ್ನಿನೇ. ಆದರೆ 600 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ 600 ಇಂದ 560 ಇದೆಯಲ್ಲ, ಇದು ಸ್ಟ್ರಾಂಗ್ ಸಪೋರ್ಟು ಕಂಪ್ನಿನಲ್ಲಿ. ಸೊ ಆ ಲೆವೆಲಲ್ಲಿ ನೀವು ಯೋಚನೆ ಮಾಡ್ಬೋದು. 560 600 ಈ ಲೆವೆಲ್ ಇದೆಯಲ್ಲ, 600ಕ್ಕಿಂತ ಕೆಳಗಡೆ ಬಂದರೆ ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ. ಈಗ ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ, ಸಾಲ ಜಾಸ್ತಿ ಮಾಡ್ತಾ ಇದ್ದಾರೆ, ಅದೊಂದು ರೆಡ್ ಮಾರ್ಕು. ಬುಕ್ ವ್ಯಾಲ್ಯೂ ಜಾಸ್ತಿ ಇದೆ, ಬಟ್ ಪ್ರಮೋಟರ್ಗಳು ಕಾನ್ಫಿಡೆಂಟ್ ಆಗಿದ್ದಾರೆ ಸ್ಟಾಕಲ್ಲಿ. ಅದೇ ರೀತಿಯಾಗಿ ಟಾಟಾ ಸ್ಟೀಲ್ ಬಗ್ಗೆ ಹೇಳಿ ಸರ್. ಟಾಟಾ ಸ್ಟೀಲು ತುಂಬ ಕಾಸ್ಟ್ಲಿ ವ್ಯಾಲ್ಯೂಷನ್ ನಡೀತಾ ಇದೆ. ಸೊ ಸ್ಟೀಲ್ ಸೆಕ್ಟರಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ನಮಗೆ JSW ಸ್ಟೀಲು, ಜಿಂದಾಲ್ ಸ್ಟೀಲು, ಅದು ಈವನ್ ಸೇಲು ಕೂಡ ವ್ಯಾಲ್ಯೂಷನ್ ವೈಸ್. ಅಂದರೆ ವ್ಯಾಲ್ಯೂಷನ್ ಅಂದರೆ ಏನು ಕೇಳಿದ್ರೆ P ವ್ಯಾಲ್ಯೂಷನ್, ಪ್ರೈಸ್ ಟು ಅರ್ನಿಂಗು, ಪ್ರೈಸ್ ಟು ಬುಕ್ ಕೂಡ ನೋಡ್ತಾ ಹೋಗಬೇಕು. ಅದು ವ್ಯಾಲ್ಯೂಷನಲ್ಲಿ ಒಳ್ಳೆಯದು ಅಂತ ಕಾಣಿಸುತ್ತೆ. ಬಟ್ ಟಾಟಾ ಸ್ಟೀಲು ಫಸ್ಟ್ ಆಫ್ ಆಲ್ ಸ್ಟೀಲ್ ಸೆಕ್ಟರ್ ಒಂದು ಸಿಕ್ಲಿಕಲ್ ಸೆಕ್ಟರು. ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಸ್ಟೀಲ್ ಪ್ರೊಡಕ್ಷನ್ ಮಾಡ್ತಿರೋದು ಚೈನಾ ಬಿಟ್ಟರೆ ಇಂಡಿಯಾ. ಹಾಗಾಗಿ
ಸ್ವಲ್ಪ ಹುಷಾರಾಗಿರಬೇಕು. ಇವಾಗ ಅದೊಂದು ಡಿಮ್ಯಾಂಡು ಆಚೆ ಈಚೆ ಆಗ್ತಾ ಇರುತ್ತೆ. ಇವಾಗ ಚೈನಾದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಚೈನಾಗೆ ಜಾಸ್ತಿ ಡಿಮ್ಯಾಂಡ್ ಬಂದಿದೆ ಅಂದರೆ ಇಂಡಿಯನಿಗೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 140 ಸದ್ಯದಲ್ಲೇ ಟೆಸ್ಟ್ ಆಗಬೇಕು ಅಂತ ನನಗನ್ಸುತ್ತೆ. ಟಾಟಾ ಸ್ಟೀಲ್ 140ಕ್ಕಿಂತ ವಾಪಸ್ ಕೆಳಗಡೆ ಬಂತು ಅಂದರೆ ನೀವು ಆವಾಗ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ, ಈಗ ನಾಟ್ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಹೇಳಿ ಸರ್, ಏನು ಹೇಳೋಣ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ, ಆಯಿತು. ಈ ಸಲ ನೋಡಿ ಲಾಸ್ಟ್ ಆಗಸ್ಟ್ ಕ್ವಾರ್ಟರ್ದು ಡೇಟಾ ಬಂದಿದೆ. 2 ವೀಲರ್ದು 84,000 ಚಿಲ್ಲರೆ ವೆಹಿಕಲ್ಲು ಸೇಲ್ ಆಗಿದೆ ಇಂಡಿಯಾದಲ್ಲಿ. ಅದರಲ್ಲಿ ಒಂದು 27,000 ವೆಹಿಕಲ್ ಓಲಾದವರೇ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬೇರೆ ಕಾಂಪಿಟೇಟರ್ಸು TVS ಆಗಿರ್ಬೋದು, ಬೇರೆ ಬೇರೆಯವ್ರು ಬರ್ತಾ ಇದ್ದಾರಲ್ವ, ಅವರೆಲ್ಲರೂ ಕೂಡ ನಮಗೆ ಕಾಂಪಿಟೇಷನಿಗೆ ಬರ್ತಾ ಇದ್ದಾರೆ ಹತ್ತತ್ರಕ್ಕೆ. ಸೊ ಹಾಗಾಗಿ ಇದು ಇದೇ ರೀತಿ ಇರುತ್ತಾ ಅನ್ನೋದು ಮುಂದೆ ನೋಡಬೇಕಾಗಿರೋಂಥ ಪ್ರಶ್ನೆ. ಬಟ್ ಸೋ ಫಾರ್ ಪ್ರಾಫಿಟ್ ಅಂತ ಮಾಡೋಕ್ಕಾಗಿಲ್ಲ ಇವರಿಗೆ. ಆಯಿತು, ರೆವೆನ್ಯೂ ಜಾಸ್ತಿ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇಯರು, ಆದ್ರೂ ಕೂಡ ಪ್ರಾಫಿಟಬಿಲಿಟಿಗೆ ಬರ್ಸೋಕ್ಕೆ ಆಗಿಲ್ಲ. ಸೊ ರೆವೆನ್ಯೂ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ಸೇಲ್ ಜಾಸ್ತಿ ಆಗ್ತಾ ಇದೆ, ಬಟ್ ಪ್ರಾಫಿಟ್ ಬರೋಕ್ಕೆ ಇನ್ನೂ ಕೂಡ ಆಗಿಲ್ಲ. ಏತರ್ ಇದ್ದಾರೆ, TVS ಇದೆ, iQube ಇದೆ, ಬೇಕಾದಷ್ಟು ಕಂಪ್ನಿಗಳಿದೆ ಇವಾಗ. ಸೊ ನೋಡ್ತಾ ಹೋಗೋಣ ಮುಂದೆ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆದಂಗೂ ಬಜಾಜು ಕೂಡ ಎಂಟ್ರಿ ಆಗ್ತಾ ಇದೆ, ಮಹೀಂದ್ರದವ್ರದ್ದು ಕೂಡ ಯಾವುದೋ ಒಂದು ಬಂದಿದೆ ಅಂತ ಕೇಳಿದೆ. ಸೊ ಇದೆಲ್ಲ ಇದ್ದಾಗ ಯಾವ ರೀತಿಯಾಗಿ ಸರ್ವೈವ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟು. ಬಟ್ ಖಂಡಿತವಾಗ್ಲೂ ಈ ವ್ಯಾಲ್ಯೂಯೇಷನ್ನು ನಾನು 60 ರೂಪಾಯಿ IPO ಪ್ರೈಸ್ಗೆ ನಾವು ಒಪ್ಪಿರಲಿಲ್ಲ, ಈ ಪ್ರೈಸಿಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಸೊ ಆರಾಮಾಗಿ ಇದ್ಬಿಡಿ, ಇಂಥ ಸ್ಟಾಕಿಂದ ದೂರ ಇರಿ. ನೋಡಿ ಪೇಟಿಎಮ್ ಆಯಿತು, ನೈಕಾ ಆಯಿತು, LIC ಆಯಿತು, ಈ ಸುಮಾರು ಕಂಪ್ನಿಗಳಲ್ಲಿ ಕೇಳಿದ್ರಲ್ವ, ಬಂದಾಗ ಓ ಹಾಗೆ ಹೀಗೆ ಅಂತ. ಆಮೇಲೆ ಕ್ವಾರ್ಟರ್ ರಿಸಲ್ಟ್ಸ್ ಬಂದು ಜನಕ್ಕೆ ನಿಜವಾಗ್ಲೂ ಅರ್ಥ ಆದಮೇಲೆ ಎಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋದ್ಮೇಲೆ ಅದ್ರ ಬೆಲೆ ಮಾರ್ಕೆಟ್ ನಿರ್ಧಾರ ಮಾಡ್ತಾ ಹೋಗುತ್ತೆ. ಸೊ ನಾಟ್ ರೆಕಮೆಂಡೆಡ್ ಅಟ್ ಆಲ್ ಓಲಾ ಎಲೆಕ್ಟ್ರಿಕ್. ಈವನ್ 60-70 ರೂಪಾಯಿಗೆ ಬಂದ್ರೂ ನೋಡೋಣ, ನಾನಂತೂ ಇಂಟ್ರೆಸ್ಟ್ ಆಗಿರೋದಿಲ್ಲ. ಅದೇ ರೀತಿಯಾಗಿ ಕ್ಯಾಮ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಕಂಪ್ಯೂಟರೈಸ್ ಮ್ಯಾನೇಜಿಂಗ್ ಸಿಸ್ಟಮ್ ಎಲ್ಲಿ ತನಕ ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿ ನಡೀತಾ ಇರುತ್ತೋ ಅಲ್ಲಿ ತನಕ ಇಂಥ ಕಂಪ್ನಿಗಳು ಚೆನ್ನಾಗಿ ಹೋಗ್ತಾನೆ ಇರುತ್ತೆ. ನೋಡಿ ಕಂಪ್ಲೀಟಾಗಿ ಯು ಪ್ಯಾಟರ್ನ್, ಎಷ್ಟು ಚೆನ್ನಾಗಿ ಯು ಪ್ಯಾಟರ್ನ್ ಮಾಡಿದೆ. ಆಫ್ಟರ್ ಕೋವಿಡ್ ಆದಮೇಲೆ ಜನ್ನಂತ ಮೇಲ್ಗಡೆ ಹೋಗಿದೆ. ಇಲ್ಲಿ ಈಗ ವಾಪಸ್ ಬಂದರೆ 3600 ಲೆವೆಲ್ ಇಂಪಾರ್ಟೆಂಟ್. ಅಕಸ್ಮಾತ್ 3600 ಲೆವೆಲ್ಗೆ ಸಿಕ್ತು ಅಂತಂದರೆ ಆಗ ನೀವು ವೇಟ್ ಮಾಡ್ಬೋದು. ಆಯಿತು, ಕಪ್ ಆ್ಯಂಡ್ ಹ್ಯಾಂಡಲ್ ಅನ್ನೋಕ್ಕೆ ಕಪ್ಪನ್ನು ದಾಟ್ಬಿಟ್ಟು ಹೆಂಗೆ ಆಗೋಗ್ಬಿಟ್ಟಿದೆ, ಮೇಲ್ಗಡೆ ಹೋಗ್ಬಿಟ್ಟಿದೆ ಈಗ. ಸೊ ಈಗ ನಾಟ್ ರೆಕಮೆಂಡೆಡ್, ಸ್ವಲ್ಪ ಹೈ ವ್ಯಾಲ್ಯೂಷನ್ ಇದೆ. ಬಟ್ ಈ ಕಂಪ್ನಿಗಳೆಲ್ಲ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತವೆ. FI DIS ಎಲ್ಲರೂ ಕೂಡ ಬುಲಿಶ್ ಆಗಿರ್ತಾರೆ. DIS ಸ್ವಲ್ಪ ಆಚೆ ಬಂದಿದ್ದಾರೆ ಲಾಸ್ಟ್ ಕ್ವಾರ್ಟರ್ಲಿ, ಬಟ್ FIS ಈಗಲೂ ಕೂಡ ಪಾಸಿಟಿವ್ ಆಗಿದ್ದಾರೆ. ಬಟ್ ನಮಗೆ ವ್ಯಾಲ್ಯೂ ಬೈಯಿಂಗ್ ಅಂತಂದರೆ ಒಂದು 4000ಕ್ಕಿಂತ ಕೆಳಗಡೆ ಬರಬೇಕು. 3600 ಈ ಲೆವೆಲ್ಗೆಲ್ಲ ಸಿಕ್ತು ಅಂತಂದರೆ ಒಳ್ಳೆ ಲೆವೆಲ್ ಆಗಿರುತ್ತೆ ಲಾಂಗ್ ಟರ್ಮಲ್ಲಿ ಆ್ಯಡ್ ಮಾಡ್ಕೊಳೋಕ್ಕೆ. ಇಂಡಿಯನ್ ಗೋಲ್ಡ್ ರೇಟ್ ತೋರಿಸ್ತಾ ಇದ್ದೀನಿ ನೋಡಿ, 71,000 72,000 ಹೋದಾಗ ಸ್ವಲ್ಪ ನೋಡೋಣ, ಇದೊಂದು ರೆಸಿಸ್ಟೆನ್ಸ್ ಲೆವೆಲ್ಲು ಅಂತ ಮಾತಾಡ್ಕೊಂಡಿದ್ವಿ. ಈ ಝೋನಿಂದನೂ ಮೇಲ್ಗಡೆ ಹೋಗಿತ್ತು, ಬಟ್ ಈಗ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿಂದ ವಾಪಸ್ ಕರೆಕ್ಷನ್ ಬರ್ತಾ ಹೋಯಿತು ಅಂತಂದರೆ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗಬಹುದು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಗೋಲ್ಡು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ, ಯಾವ ರೀತಿ ಆಗುತ್ತೆ ಅಂತ ನೋಡ್ತಗೊಂಡು. US ಎಲೆಕ್ಷನ್ ಬೇರೆ ಇದೆ, ಹಾಗಾಗಿ ಬಿಡ್ತಾರ ಕೆಳಗಡೆ ಹೋಗೋಕ್ಕೆ ಗೋಲ್ಡನ್ನ. ನ್ಯಾಸ್ಡ್ಯಾಕ್ಸು, ಡೌ ಜೋನ್ಸ್ ಎಲ್ಲದನ್ನು ಮೇಲ್ಗಡೆ ತಗೊಂಡು ಹೋಗ್ತಾನೆ ಇದ್ದಾರೆ ದಿನಕ್ಕೂ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸೆಪ್ಟೆಂಬರ್ ಕೂಡ ಪಾಸಿಟಿವ್ ಆಗಿರ್ಬೋದು, ಬಟ್ ಅಕ್ಟೋಬರಲ್ಲಿ ಸ್ವಲ್ಪ ಮಾರ್ಕೆಟು ಕೂಲ್ ಆಫ್ ಆಗ್ಬೋದು ಅಂತ. ಸೊ ಸೆಪ್ಟೆಂಬರ್ ಇಸ್ ಲುಕಿಂಗ್ ಪಾಸಿಟಿವ್ ಅಂತಲೇ ಅನ್ಸುತ್ತೆ ನನಗೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.